ಇವತ್ತು ನಾವು ಘೋಷಣೆ ಮಾಡ್ತಾ ಇರೋದು ಅಂದರೆ ಅದು ಬಜೆಟಲ್ಲಿ ಇದ್ದಿದ್ದು 500, ಆದರೆ ಇವತ್ತು ನಾವು ಸುಮಾರು 800 ಶಾಲೆಗಳನ್ನು, ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು, ಅದನ್ನ ವರ್ಗ ಹೇಳ್ಬಿಡ್ತೀನಿ, ಅದನ್ನ 800 ಶಾಲೆಗಳನ್ನು ನಾವು ಜಿಯೋ ಮಾಡಿ ಕಳಿಸ್ತಾ ಇದ್ದೀವಿ. 500 ಶಾಲೆಗಳು ADBಯಿಂದ, ಅದು ಬಜೆಟ್ ಅನೌನ್ಸ್ಮೆಂಟ್. ಅದಾದಮೇಲೆ ಅಕ್ಷರಾವಿಷ್ಕಾರ ಅಜಯ್ ಸಿಂಗ್ ಅವರಿಗೆ ಮತ್ತು ಆ ಪ್ರಾಂತ್ಯದ ಎಲ್ಲ ಶಾಸಕರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿದಾಗ ಅವರು ಕೂಡ ಇಲ್ಲ, ಸ್ವಲ್ಪ ಶಿಕ್ಷಣಕ್ಕೆ ಅಲ್ಲಿ ಒತ್ತು ಕೊಡಬೇಕು, ಒಂದು ಸುಧಾರಣೆನೂ ಕೂಡ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಬಟ್ ಇಫ್ ಯು ಡೋಂಟ್ ಗಿವ್ ಇನ್ಫ್ರಾಸ್ಟ್ರಕ್ಚರ್ ಅದು ಸರಿ ಬರೋದಿಲ್ಲ. ಅದಕ್ಕೆ ಅಲ್ಲಿ 200 ಶಾಲೆ, ಅಲ್ಲಿಗೆ 500 ಶಾಲೆಯಲ್ಲಿ KKRDB ರಿಜಿಯನ್ಗೂ ಕೊಡ್ತಾ ಇದ್ದೀವಿ, ನಾವು ಏನು ಕೊಡಬೇಕೋ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ಬರೀ ಅವ್ರಿಗೆ ಮಾತ್ರ 200 ಶಾಲೆಗಳನ್ನು, ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ನಾವು ಘೋಷಣೆ ಮಾಡಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಅದನ್ನು ಯಾವುದಾದ್ರೂ ಸ್ಕೂಲ್ ಲಿಸ್ಟು ಕೂಡ ಬೇಗ, ಈ 500ರಲ್ಲಿ ಲಿಸ್ಟ್ ನಾವು ರೆಡಿ ಮಾಡಿಬಿಟ್ವಿ, KKRDB ಅವರು ನಮಗೆ ಕಳಿಸ್ಕೊಡ್ತಾರೆ, ಅದನ್ನ ಅನುಮೋದನೆ ಮಾಡೋದಷ್ಟೇ. ಅದ್ರ ಜೊತೆಗೆ ಏನು ಮೈನಿಂಗ್ ಎಫೆಕ್ಟೆಡ್ ಏರಿಯಾ, ಬಿಕಾಸ್ ತುಂಬ ದುಡ್ಡಿದೆ, ಅವ್ರಿಗೂ ಕೂಡ ಮನವಿ ಮಾಡಿ ನಮ್ಮ PRS ಅವರು, ಕಮಿಷನರ್ಸು, ನಮ್ಮ ಆಫೀಸರ್ಸ್ ಎಲ್ಲ DC ಅವ್ರಿಗೆ ಸ್ವಲ್ಪ ಒತ್ತಡ ತಂದು ಸ್ವಲ್ಪ ಶೈಕ್ಷಣಿಕವಾಗಿ ಸ್ವಲ್ಪ ದುಡ್ಡು ಜಾಸ್ತಿ ಕೊಡಿ, ಬೇರೆ ಬೇರೆದಕ್ಕೆಲ್ಲ ಕೊಡ್ತಾರೆ ಅವರು, ಬೇರೆ ಬೇರೆದಕ್ಕೆ ಶೈಕ್ಷಣಿಕವಾಗಿ ಒಂದು ಹಂತಕ್ಕೆ ಕೊಡಿ, ನಿಮಗೆ ಇಷ್ಟ ಆದರೆ ಮತ್ತೆ ಸಂಪೂರ್ಣವಾಗಿ ಮುಂದಿನ ದಿವಸದಲ್ಲಿ ತಗೊಳ್ಳೋಣ ಅಂತ ಹೇಳಿ ಈಗ 100 ಶಾಲೆಗಳನ್ನು ಆ ಕಡೆಯಿಂದ ಆವ್ರೇಜ್ ಆಫ್ 10 ಸ್ಕೂಲ್ಸ್, ಕರೆಕ್ಟ್ ಅಮ್ಮ, ಆಫ್ ಈಚ್ ತಾಲೂಕಲ್ಲಿ 100 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ನಾವು ಅಲ್ಲಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಟೋಟಲ್ಲು ಸೊ 800 ನೋಡಿ, 8 ವರ್ಷಕ್ಕೆ 308 ಇದೆ ಈಗ 1 ವರ್ಷಕ್ಕೆ. ಅದಕ್ಕೆ ಇದು ತಡವಾದ್ರೂ ಕೂಡ ಇದಕ್ಕೊಂದು ಸಿಸ್ಟಮ್ ಮಾಡಿ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಹೈಲೈಟ್ಸ್ ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಜಾಸ್ತಿ ಉದ್ದಕ್ಕೆ ಎಳ್ಕೊಂಡು ಹೋಗೋದಿಲ್ಲ. ಈ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಸುಮಾರು 1800 ಮಕ್ಕಳವರೆಗೂ ನಾವು ಟಾರ್ಗೆಟ್ ಇಡ್ತೀವಿ. ಸುತ್ತಮುತ್ತ ಇರೋ ಶಾಲೆಗಳೆಲ್ಲ ಬರ್ತಾರೆ, ಕೆಲವರು ಬೇರೆ ಕಡೆಯಿಂದನೂ ಬರ್ತಾರೆ, ಪ್ರೈವೇಟ್ ಶಾಲೆಯಿಂದ ಬರ್ತಾರೆ, ಅನುದಾನಿತ ಶಾಲೆ ಎಲ್ಲದೂ ಬಂದು ನಾವು ಬಾಟಮ್ ಲೈನ್ ಅಟ್ಲೀಸ್ಟ್ ನಮ್ಮ ಟಾರ್ಗೆಟು, ನಮ್ಮ ವ್ಯವಸ್ಥೆ 1200 ಮಕ್ಕಳಿಗೆ ಒಂದು ಅಕಾಮಡೇಟ್ ಮಾಡ್ತಕ್ಕಂಥ, ಮತ್ತು ಅದಕ್ಕಿಂತ ಹೆಚ್ಚು ಆಗ್ಬೋದು ಡಿಪೆಂಡಿಂಗ್ ಆನ್ ಎಷ್ಟು ಅಲ್ಲಿ ಏರಿಯಾ ಎಕರೆ ಇದೆ, ಎಷ್ಟು ರೂಮ್ಸ್ನೇ ಮತ್ತೆ ಕಟ್ಬೋದು, ಇಲ್ಲ ಎಷ್ಟು ಮಾಡ್ಬೋದು ಅಂಥೇಳಿ ಅದನ್ನು ಕೂಡ ಇರ್ತಕ್ಕಂಥದ್ದು. ಆಮೇಲೆ ಪ್ರೊವೈಡಿಂಗ್ ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ನಾನು ಸಿಂಪಲ್ ವರ್ಡಲ್ಲಿ ಹೇಳ್ಬೇಕಂದ್ರೆ ನಮಗೊಂದು ಭಾವನೆ ಇದೆಯಲ್ಲ, ಪ್ರೈವೇಟ್ ಸ್ಕೂಲಲ್ಲಿ ತುಂಬ ಚೆನ್ನಾಗಿದೆ, ದುಡ್ಡು ಕೊಟ್ಟು ಅಷ್ಟು ಚೆನ್ನಾಗಿ ಹೋಗ್ತೀವಿ ನಾವು, ಗೌರ್ಮೆಂಟ್ ಶಾಲೆಯಲ್ಲಿ ಅದು ಬರಬಾರ್ದು ಮನೋಭಾವನೆ. ನಾವು ಶೂಸು ಇದೆಲ್ಲ ಕೊಡೋದು ಓಕೆ, ಬಟ್ ಅಲ್ಲಿರ್ತಕ್ಕಂಥ ನೆರಳಿದೆಯಲ್ಲ ಅದು ಸರಿ ಇಲ್ಲ ಅಂದರೆ ಸರಿ ಆಗಬಾರ್ದು, ಅದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಕೊಡಬೇಕಾಗತ್ತೆ. ಅದಕ್ಕೆ ಅಲ್ಲಿ ಕ್ಲಾಸ್ ರೂಮ್ಸು, ಫರ್ನಿಚರ್ಸು, ಲ್ಯಾಬ್ಸು, ಪ್ಲೇ ಗ್ರೌಂಡು, ಡ್ರಿಂಕಿಂಗ್ ವಾಟರು, ಸೈನ್ಸ್ ಲ್ಯಾಬು, ಮತ್ತು ಎಲ್ಲ ಇದು ಗರ್ಲ್ಸ್ಗೆ ಮತ್ತು ಬಾಯ್ಸಿಗೆ ಸಪ್ರೇಟೆಡ್ ವೆರಿ ಗುಡ್ ಟಾಯ್ಲೆಟ್ಸು, ಇದೆಲ್ಲದೂ ಕೂಡ ಸ್ಟಾಫ್ ರೂಮು ಎಲ್ಲದೂ ಕೂಡ ಅಂದರೆ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ನೋಡಿದಾಗ ಭಾಳ ಒಂದು ಸಂತೋಷ ಆಗುತ್ತೆ ಪೇರೆಂಟ್ಸಿಗೂ ಮತ್ತು ಮಕ್ಕಳಿಗೂ ಕೂಡ. ವಾತಾವರಣ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಪ್ರೀ ಪ್ರೈಮರಿಯಿಂದ 12ನೇ ಕ್ಲಾಸ್ ಅಂದರೆ PUC ಸೆಕೆಂಡ್ ಇಯರ್ವರೆಗೂ ಅಂದರೆ ಒಂದು ಮಗು ಈ ಅಡ್ರೆಸ್ಸಿಗೆ ಹೋದರೆ 14 ವರ್ಷ ಓದ್ಕೊಂಡು ಬರಬೇಕು. ಅವಾಗ ಏನಾಗುತ್ತೆ, ಮಾನಿಟ್ರಿಂಗ್ ಫಾರ್ ದಟ್ ಚೈಲ್ಡ್ ಆಲ್ಸೋ ಅವರು ಟೀಚರ್ಸ್ ಇರ್ಬೋದು, ಅಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ತುಂಬ ಚೆನ್ನಾಗಿ ಮಾನಿಟರ್ ಮಾಡಿ. ನಮ್ಮ ಮಕ್ಕಳನ್ನ ಒಂದೊಂದು ಶಾಲೆಯಿಂದ ಒಂದೊಂದು ಶಾಲೆಗೆ ಕಳಿಸ್ಬಿಟ್ರೆ ಫ್ರೆಂಡ್ಸ್ನ ಕಳ್ಕೊಳ್ತಾರೆ, ಡಿಸ್ಟರ್ಬ್ ಆಗ್ತಾರೆ, ಪ್ರೆಷರ್ ಜಾಸ್ತಿ ಆಗುತ್ತೆ, ಟೀಚರಿಗೆ ಈ ಮಗು ಹೆಂಗೆ ಅಂತ ಗೊತ್ತಾಗಲ್ಲ. ಆ ವ್ಯವಸ್ಥೆಯಲ್ಲಿ ಇದೀವಿ ನಾವು ಅನಿವಾರ್ಯವಾಗಿ. ಅದನ್ನು ಬದಲಾವಣೆ ಮಾಡ್ತಕ್ಕಂಥ ಸಂದರ್ಭಕ್ಕೋಸ್ಕರ ನಾವು ಮಾಡ್ತಾಯಿದ್ವಿ. ಒಂದು ಮಗುನ ಅಲ್ಲಿ ಇದ್ಬಿಟ್ರೆ ಅದು ಕ್ಲೀನಾಗಿ ಬೆಳವಣಿಗೆಗೆ ಭಾಳ ಉಪಯೋಗ ಆಗ್ತದೆ ಅನ್ನೋದು ನಿಟ್ಟಿನ ಮೇಲೆ ಸೊ ಪ್ರೀ ಪ್ರೈಮರಿ ಟು 12th ಸ್ಟ್ಯಾಂಡರ್ಡ್ವರೆಗೂ ಇಲ್ಲಿ ಏನಾಗ್ತಾ ಇದೆ, 3 ಡಿಪಾರ್ಟ್ಮೆಂಟ್ ಬರ್ತಾ ಇದೆ, ಮಿಡಲ್ ಸ್ಕೂಲ್, ಹೈಸ್ಕೂಲ್ ಆ್ಯಂಡ್ PUC. ಸೊ ಅದಕ್ಕೆ ಒಂದು ಗವರ್ನಿಂಗ್ ಬಾಡಿ ಮಾಡ್ತೀವಿ ಎಲ್ಲ ಸೇರಿಸಿ, ಅದು ಮೊಡಾಲಿಟಿ ವರ್ಕೌಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಅಧ್ಯಕ್ಷತೆ ಆಬ್ವಿಯಸ್ಲಿ MLA ಅವರೇ ಇರ್ತಾರೆ. ಯಾಕೆ ಅಂತ ಹೇಳಿದರೆ PUCಯಲ್ಲಿ ಆಗಲೇ ಅವ್ರು ಇರೋದ್ರಿಂದ ಆ ರೈಟ್ಸ್ನ ನಾನು ತೆಗಿಯೋಕ್ಕಾಗೋದಿಲ್ಲ. ಆಮೇಲೆ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಸ್ಕೂಲ್, ಕೋಟ್ಯಾಂತರ ರೂಪಾಯಿ ಸರ್ಕಾರದಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ಇರ್ತದೆ, ಕ್ವಾಲಿಟಿ ಇನ್ನೂ ಮುಂದೆ ತೊಗೊಂಡು ಹೋಗಬೇಕು ಅಂತ ಹೇಳಿದರೆ ನಾಲೆಡ್ಜ್ ಇರಬೇಕು. ಆಮೇಲೆ MLA ಅವ್ರಿಗೂ ಕೂಡ ಕಮಿಟ್ಮೆಂಟ್ ಬಂದ್ಬಿಡುತ್ತೆ, ಏನಪ್ಪ ಇದಿಷ್ಟು ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಶಾಲೆಗಳಿಗೆ ಫೈಟ್ ಮಾಡ್ತೀನಿ, ನಾನು ಸರ್ಕಾರದ ಜೊತೆಗೆ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಬೇಕಾದ್ರೆ ಬೇರೆ ಬೇರೆ ಚಿಕ್ಕ ಪುಟ್ಟ ಸ್ಕೂಲ್ನ ನಾನು ಇಲ್ಲಿ ಮಾಡ್ತೀನಿ, ಇನ್ನೊಂದು ಶಾಲೆ ಕೊಡಿ ಅಂತ ಹೇಳಬೇಕು ಅಂದರೆ ಅದು MLAs ಇನ್ವಾಲ್ವ್ ಆಗಬೇಕಾಗತ್ತೆ. ಅಧಿಕಾರಿಗಳು ನಾವು ಮಾಡೋದು ಮಾಡ್ತೀವಿ, MLAs ಇದ್ದಾಗ ನಮಗೆ ಭಾಳ ಹೆಲ್ಪ್ ಆಗುತ್ತೆ. ಅದಕ್ಕೆ ಮೋಸ್ಟ್ಲಿ ಅದೆಲ್ಲ ಮೊಡಾಲಿಟೀಸು ಈ ಗವರ್ನಿಂಗ್ ಬಾಡಿಗೆ ಹೆಡ್ಡು ಯಾರು ಸೀನಿಯರ್ ಇರ್ತಾರೆ ಅವ್ರು ಮಾಡ್ತಾರೆ. ಅದು ಮೊಡಾಲಿಟಿ ವರ್ಕೌಟ್ ಮಾಡ್ತಾಯಿದ್ದು ಅದು ಮುಂದಿನ ದಿವಸದಲ್ಲಿ ನಮ್ಮ ಇಲಾಖೆಯಿಂದ ಕಳಿಸ್ತಾರೆ.
MLAಸು ಇದಕ್ಕೆ ಅಧ್ಯಕ್ಷರಾಗ್ತಾರೆ. ನಾವು ಇದಕ್ಕೆ ಎಕ್ಸ್ಪೆಂಡಿಚರು ನನ್ನ ಪ್ರಕಾರ ಈ 800ಕ್ಕೂ ಕೂಡ ಒಂದು ಶಾಲೆಗೆ ಆವ್ರೇಜ್ ಆಫ್ 4 crores ಖರ್ಚಾಗುತ್ತೆ. 2 crores ಇಂದ 4 crores ಒಂದು ಶಾಲೆಗೆ.